ಓ ಮೈ ಗಾಡ್. ಓ ಪಲ್ಟಿ ಹೊಡಿತಾ ಇದೆ ಖರಾಬಾಗೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲ ಹೇಗಿದ್ದೀರಾ? ಮಸ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಾವು ಕೂಡ ಕ್ರೇಜಿ ಆಗಿದ್ದೀವಿ. ಸೊ ಗೈಸ್, ಇವತ್ತು ಬನ್ನಾರ್ಘಟ್ಟ ಝೂಗೆ ಹೋಗೋಣ ಅಂತ ಇದ್ದೀವಿ. ಈ ಒಂದು ಒಳ್ಳೆ ವೆದರಲ್ಲಿ ಪ್ರಾಣಿ ಪಕ್ಷಿಗಳನ್ನ ಹೋಗ್ಬಿಟ್ಟು ನೋಡಿಕೊಂಡು ಒಂದು ತಂಪು ವಾತಾವರಣ, ಪ್ರಾಣಿಗಳ ವೈಬ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಆನ್ ದ ವೇ ಹಿಸ್ಟಾರಿಕಲ್ ಡೀಟೇಲ್ಸ್ ಆಗಿರ್ಬೋದು, ಅಲ್ಲಿ ಪ್ರಾಣಿಗಳು ಪ್ರತಿಯೊಂದೂ ಡೀಟೇಲ್ಸು ನಮ್ಗೆ ಆನ್ ದ ವೇ ತೋರಿಸ್ತೀವಿ. ಸೊ ಬನ್ನಿ ನೋಡೋಣ ಇವಾಗ ಯಾವ್ದು ಲೆವೆಲ್ಗೆ ಅಪ್ಗ್ರೇಡ್ ಆಗಿದೆ ಬನ್ನಾರ್ಘಟ್ಟ ಝೂ, ಯಾವ್ಯಾವ ಥರ ಪ್ರಾಣಿಗಳು ಬಂದಿದೆ. ಸೊ ಎಲ್ಲ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಬನ್ನಿ, ತಡ ಮಾಡೋದು ಬೇಡ, ಅಲ್ಲಿ ಹೋಗಿ ನಾನು ನಿಮ್ಗೆ ಸಿಗ್ತೀವಿ. ಲೆಟ್ಸ್ ಗೋ. ಸೊ ಬನ್ನಿ ಹೋಗೋಣ. ಟೋಟಲ್ ಆಗಿ ಎಕ್ಸಾಕ್ಟಾಗಿ 14 ಕಿಲೋಮೀಟರ್ ಇದೆ. ಸೊ ಇಲ್ಲಿ ಬೊಮ್ಮನಹಳ್ಳಿಯಿಂದ 14 ಕಿಲೋಮೀಟರ್ಸ್ ಇದೆ. ಸೊ ಬನ್ನಿ, ಅದು ಹಾಫ್ ಆನ್ ಅವರ್ ಜರ್ನಿ. ನಿಮಗೆ ಟೈಮಿಂಗ್ಸ್ ಬಂದ್ಬಿಟ್ಟು ನಿಮಗೆ ಮಾರ್ನಿಂಗ್ 9 o'clock 5 o'clock ಕ್ಲೋಸಿಂಗ್ ಟೈಮಿಂಗು. ಆದಷ್ಟು ಮಾರ್ನಿಂಗ್ ಬರೋಕ್ಕೆ ಟ್ರೈ ಮಾಡಿ. ಮಾರ್ನಿಂಗ್ ಹೊತ್ತು ಹೋಗ್ತಿರಲ್ಲ ನೀವು, ಮಾರ್ನಿಂಗ್ ಟೈಮಲ್ಲಿ ಎಸ್ಪೆಷಲಿ ಸನ್ರೈಸ್ ಟೈಮಲ್ಲಿ ನೀವು ಹೋದರೆ, ಮೀನ್ 9 o'clock ಬೆಳಗ್ಗೆ 9 ಗಂಟೆ ಹಂಗೆ ಹೋದರೆ ಆ ಮಾರ್ನಿಂಗ್ ವ್ಯೂ ಅಲ್ಲಿ ಮಸ್ತಾಗಿರುತ್ತೆ ಝೂ. ನಾವು ಲೇಟಾಗಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಹೆಂಗೆ ಹೋಗುತ್ತೆ ಏನು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತೋರಿಸ್ತೀವಿ. ತುಂಬ ದಿನಗಳ ನಂತರ ಹೋಗ್ತಾ ಇದ್ದೀನಿ ನಾನು. ಲೇಟಾಗಿಂದ ಆಯ್ತು ಅಲ್ವಾ? ಯಾವಾಗ ನಾವು ಸ್ಕೂಲ್ ಲೈಫಲ್ಲಿ ಯಾವಾಗ ಹೋಗಿದ್ದು? ನೀನು ಎಷ್ಟು ದಿವಸ ಆಯ್ತು ಹೋಗಿ? ನಾನು ಅದೇ ಮೈಸೂರು ಝೂಗೆಲ್ಲ ಹೋಗಿದ್ದೀನಿ. ಇನ್ನು ಅಲ್ಲಿ ಬಿಟ್ರೆ ಇನ್ನು ಇವಾಗೆ ಹೋಗ್ತಾ ಇರೋದು. ಮೈಸೂರಲ್ಲ, ಬೆಂಗಳೂರು ಕೇಳ್ತಾ ಇರೋದು ನಾನು. ಬನ್ನಾರ್ಘಟ್ಟ ಬೆಂಗಳೂರ್ದೆಲ್ಲ ಹೋಗಿಲ್ಲ ನಾನು, ಇದೇ ಫಸ್ಟ್ ಈ ಕಡೆ ಹೋಗ್ತಾ ಇರೋದು. ಮೈಸೂರೇ ನಾನು ಫಸ್ಟು ವಿಸಿಟ್ ಹಾಕಿರೋದು. ಬೆಂಗಳೂರ್ದೆಲ್ಲ ಇವಾಗೆ ನಿಮ್ಮ ಜೊತೆನೆ ಹೋಗ್ತಾ ಇರೋದು. ಅದೇ ಮೈಸೂರಿಗಿಂತ ದೊಡ್ಡದಾಗಿದೆ ಇದು. ಏನ್ ಲೆಕ್ಕಾಚಾರ ಇದು? ದೊಡ್ಡದಾಗಿದೆ ಇದು. ಐ ಮೀನ್ ಲೈಕ್ ಅರೌಂಡ್ 2000 ಅನಿಮಲ್ಸ್ ಇದೆ ಇದು. ಮೈಸೂರ್ದು ನೀನ್ ಹೇಳ್ಬೇಕು ಹೆಂಗಿದೆ ಅಂತ. ಅದು ಕ್ರೇಜಿ ಆಗಿದೆ ಗುರು. ಅದ್ ಮೇಯ್ನ್ ಗುರು, ಇದಕ್ಕಿಂತ ಮೇಯ್ನ್ ಅದು ಗೊತ್ತಿರಂಗೆ. ಇದು ಲೈಕ್ ಪಾರ್ಕ್ ಅಂತ ಇವಾಗ ಫಾರೆಸ್ಟ್ ಮಧ್ಯದಲ್ಲಿ ಈ ತರ ಝೂ ಮಾಡ್ಕೊಂಡಿರೋದು. ಅದೇ ಹೊರಗಡೆಯಿಂದ ತಂದಿ, ಹೊರಗಡೆಯಿಂದ ಎಲ್ಲ ಬೋನಲ್ಲಿ ಹಾಕೊಂಡ್ಬಂದು ಇಲ್ಲಿ ಸ್ಟೇ ಮಾಡಿರೋದು ಅನ್ಸುತ್ತೆ. ರೆಸ್ಕ್ಯೂ ಮಾಡಿರೋದು. ಯೂಸ್ ಆಗಿದೆ, ಯೂಸ್ ಆಗಿದೆ. ಎಲ್ಲ ಕ್ರೇಜ್ ಅನಿಮಲ್ಸ್ ಲೈಕ್ ವೈಟ್ ಲಯನ್ಸ್ ಆಗಿರ್ಬೋದು, ಈ ಥರ ಎಲ್ಲ ಇದೆ. ನಾನು ಬಂದ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ನಮ್ಮ ಸ್ಕೂಲ್ ಲೈಫಲ್ಲಿ ಹೋಗಿದ್ದು ನಮ್ಮ ಫ್ಯಾಮಿಲಿ ಜೊತೆ. ಕ್ರೇಜ್ ಆಗಿದೆ. ಇವಾಗ ಸ್ವಲ್ಪ ಅನಿಮಲ್ಸ್ ಇತ್ತು, ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಅನಿಮಲ್ಸ್ ಇರುತ್ತೆ ಅನ್ಕೊಂಡಿದ್ದೀನಿ. ಐ ಡೋಂಟ್ ನೋ ಹೆಂಗೆ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅಂತ. ಸೊ ಐ ಥಿಂಕ್ ಇವಾಗ ಸ್ವಲ್ಪ ಇನ್ನೂ ಡೆವಲಪ್ ಮಾಡಿರ್ತಾರೆ. ಓಕೆ, ಡಿಫ್ರೆಂಟ್ ಅನಿಮಲ್ಸ್ ಎಲ್ಲ ಇನ್ನೂ ರೆಸ್ಕ್ಯೂ ಮಾಡಿರ್ತಾರೆ. ಸೊ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಬಟ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಗೊತ್ತಾಗುತ್ತೆ, ಖುಷಿ ಆಗ್ತಿರ್ಬೇಕು. ಅದೇ ನಾನು ಫಸ್ಟ್ ಟೈಮ್ ನೋಡೋಣ ಇವಾಗ ಹೆಂಗಿರುತ್ತೆ ಏನು ಅಂತ. ಇಲ್ಲಿಗೆ ಫಸ್ಟ್ ಟೈಮ್ ನಾನು. ಯಾವ್ದೋ ಬೆಸ್ಟ್ ಬೆಂಗಳೂರಲ್ಲಿ ಬನ್ನಾರ್ಘಟ್ಟ ಝೂ ನೋಡಿಲ್ಲ ಆದ್ರು ಏನ್ ಮಾಡ್ತೀಯಾ? ಇವಾಗ ಏನೋ ನಿಮ್ ಲೆಕ್ಕಾಚಾರ ಆಮೇಲೆ ಹೋಗ್ತಾ ಇದ್ದೀರಿ. ಇದು ಹೆಂಗೋ ಕೆಲ್ಸ ಕಾರ್ಯ ರಜಾ ಇದೆ ಅಂತ ಚೂರು ನೋಡ್ಕೊಂಡ್ ಬರೋಣ. ಯಾಕಂದ್ರೆ ಬೆಂಗಳೂರಲ್ಲಿ ಇರೋರು ಕೇಳಿದ್ರು ಆಮೇಲೆ ಇಲ್ಲಿ ನೋಡಿಲ್ಲ ಅಂತ ಹೇಳಿದ್ರೆ ಮರ್ಯಾದೆ ಇರಲ್ಲ. ನೀನೇ ಹೋಗಿತಾ ಇದೀಯಾ ಅಂದ್ಮೇಲೆ ಇನ್ನು ಬೇರೆಯವ್ರು ಕೇಳಿದಾಗ ಈಗ ಯಾವ ತರ ಹೋಗಿತಾರೆ? ನೆಕ್ಸ್ಟ್ ಯಾರೇ ಕೇಳಿದ್ರೆ ಹೇಳ್ಬೇಕು ನಾವು. ಬನ್ನಾರ್ಘಟ್ಟ ಎಲ್ಲ ಇದೆ ಗೈಸ್, ಪ್ರತಿಯೊಂದು ಇದೆ ಇಲ್ಲಿ. ಆದಿವಾಸಿ ಹಿಂದಿಯು ಏರ್ ಆಯಿಲು, ನಿಮಗೆ ಪ್ರತಿಯೊಂದು ಐಟಮ್ ಸ್ನ್ಯಾಕ್ಸ್ ಆಗಿರ್ಬೋದು, ಬೇಜಾನ್ ಐಟಮ್ಸ್ ಸಿಗುತ್ತೆ ಇಲ್ಲೇ ಎಂಟ್ರೆನ್ಸ್ ಅಲ್ಲಿ. ಪಾರ್ಕಿಂಗ್ ಇವಾಗ ಎಷ್ಟು ಪಾರ್ಕಿಂಗ್ ಸಿಕ್ತು.
ಇದೆಲ್ಲ ನೋಡಿ ಗೈಸ್, ಇದೆಲ್ಲ ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾಸು. 2 ವೀಲರು 4 ವೀಲರು, ಇನ್ಫ್ಯಾಕ್ಟ್ ನಿಮಗೆ ಬಸ್ ಕೂಡ ಅವೈಲಬಿಲಿಟೀಸ್ ಇದೆ ಇಲ್ಲಿ. 2 ವೀಲರು ಕಾರಲ್ಲಿ ಬಂದರೆ ಫುಲ್ ಪಾರ್ಕಿಂಗ್ ತುಂಬ ಹ್ಯೂಜ್ ಸ್ಪೇಸ್ ಇದೆ. ಸೊ ನೀವು ಎಲ್ಲಿ ಬೇಕಂದ್ರೂ ನಿಲ್ಸ್ಕೊಂಡು ಗಾಡಿ. ಪಾರ್ಕಿಂಗ್ ಎಷ್ಟು ದೊಡ್ಡದಾಗಿದ್ದಾವೆ, ಬೇಜಾನ್ ದೊಡ್ಡದಿದೆ ಅಂಕಲ್. ಒಳ್ಳೆ ಪಾರ್ಕಿಂಗ್ ಸಹ ಸಿಕ್ಕಿದೆ ಗೈಸ್. ಅಷ್ಟೇ ಇವಾಗ ನಿಲ್ಲಿಸಿ ಹೋಗ್ತಾ ಇರೋದೆ. ಏನಂತೀರಾ ಬನ್ರಿ, ಏನು ಕತೆಗಳು ಹೆಂಗಿದೆ, ಹುಲಿ ಸಿಂಹ ಪ್ರಾಣಿ ಪಕ್ಷಿ ಬಟರ್ಫ್ಲೈಸ್ ಎಲ್ಲ ನೋಡೋಣ. ಇದೆಲ್ಲ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಏರಿಯಾ. ಸೊ ನೋಡ್ಬೋದು ನಮ್ಮದು ರಥ ಪಾರ್ಕ್ ಮಾಡಿದ್ದೀವಿ. ಸೊ ಬನ್ನಿ ಹೋಗೋಣ, ಟೈಮ್ ಆಗಿಬಿಟ್ಟಿದೆ. ಆದಷ್ಟು ಪ್ಲೇಸಸ್ಸು ಎಷ್ಟು ಪ್ರಾಣಿಗಳಾಗುತ್ತೆ ತೋರ್ಸೋಕ್ಕೆ ಎಲ್ಲ ಒಂದು ನಿಮಗೆ ತೋರಿಸ್ತೀವಿ. ಸೊ ಯಾ ಲೆಟ್ಸ್ ಗೋ. ರೂಪಾಯಿ ಟಿಕೆಟ್, ಪಾರ್ಕಿಂಗ್ ಟಿಕೆಟು 1 ಅವರ್ಗೆ. ಇಲ್ಲಿ ಎಷ್ಟು? 30 ರೂಪಾಯಿ. ಓಕೆ, ಈಗ ಹ್ಯೂಜ್ ಸ್ಪೇಸ್ ಇದೆ ಪಾರ್ಕಿಂಗ್ಗೆ. ಆರಾಮಾಗಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸಾಕಷ್ಟು ಜನ ಬಂದಿದ್ದಾರೆ ಟೂರಿಸ್ಟು, ಎಲ್ಲ ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಹೋಗೋಣ. 6 o'clock ಗೈಸ್, 6 o'clock ಅಂತ ಟೈಮ್ ಇದೆ. 5 o'clock ಅಂತ ತೋರಿಸ್ತಾ ಆನ್ಲೈನಲ್ಲಿ. ಸೊ 6 o'clockವರೆಗೂ ಟೈಮಿಂಗ್ಸ್ ಇದೆ. ಸೊ ಆರಾಮಾಗಿ 2 hours ನೋಡ್ಕೊಂಡು ಹೋಗ್ಬೋದು. ಏನು ಅದೇ ಆನ್ಲೈನಲ್ಲಿ 5 ಗಂಟೆ ಅಂತ ತೋರಿಸಿದ್ದು ತಾನೇ, ಅಷ್ಟು ನೋಡಿದ್ರೆ ಇಲ್ಲಿ 6 ಗಂಟೆ, ಪರವಾಗಿಲ್ಲ 1 ಅವರ್ ಎಕ್ಸ್ಟೆಂಡ್ ಆಗಿದೆ. ಎಕ್ಸ್ಟೆಂಡ್ ಮಾಡಿದ್ದಾರೆ ಗೈಸ್. ಸಫಾರೀಸ್ಗೆ ನಿಮಗೆ ಸಪ್ರೇಟ್ ಬಸ್ಸಸ್ ಇರುತ್ತೆ ನೋಡಿ, ಅಲ್ಲಿ ಬಸ್ಸು ಜೀಪು. ಸೊ ಎಲ್ಲ ಥರ ಒಂದು ಫೆಸಿಲಿಟಿ ಇದೆ ನೋಡಿ. ವೇ ಟು ಟಿಕೆಟ್, ಬಟರ್ 3 ಥರ ಈಸಿ ಪ್ರೈಸ್ ನೋಡ್ಕೊಬೋದು. ಸೊ ಪ್ರೈಸ್ ನೋಡ್ಬೋದು ನೀವು ಇಲ್ಲಿ. ಬೈಸೈಕಲ್ಸ್ಗೆ ಫ್ರೀ, ಸ್ಕೂಟರ್ಗೆ 30 ರೂಪೀಸು. ಸೊ ಪ್ರತಿಯೊಂದು ಡೀಟೇಲ್ಸು ಇಲ್ಲೇ ಮೆನ್ಷನ್ ಆಗಿರುತ್ತೆ. ಸೊ ನಿಮ್ಗೆ ಯಾವುದೇ ಥರ ಒಂದು ಡೌಟ್ ಇದ್ರೂ ನಮ್ಮ ಸೆಕ್ಯೂರಿಟೀಸ್ ಇಲ್ಲೇ ಇರ್ತಾರೆ ಗೈಸ್. ಇಲ್ಲೇ ಝೂ ಮುಂದೆನೇ ನಿಮಗೆ ಬಸ್ ಸ್ಟಾಪ್ ಕೂಡ ವ್ಯವಸ್ಥೆ ಇದೆ. ಸೊ ಬಸ್ಸು ನಿಮಗೆ ಯಾವ್ಯಾವ ಟೈಮಿಂಗ್ಸಲ್ಲಿ ಬರುತ್ತೆ ಎಲ್ಲ ನೋಡ್ಕೊಬೇಕು. ಸ್ಟ್ರೈಟ್ ಡೌನ್ ಅಣ್ಣ. ಓಕೆ ಗೈಸ್, ತುಂಬ ಅಪ್ಡೇಟ್ ಆಗಿದೆ ಅಂದ್ಕೊಳ್ಳಿ. ಇಲ್ಲಿ ತುಂಬ ಡೆವಲಪ್ ಆಗಿದೆ, ಎಲ್ಲ ಥರ ಫೆಸಿಲಿಟೀಸ್ ಇದೆ ಇಲ್ಲಿ ನೋಡಿ. ಬಸ್ ಸ್ಟಾಪ್ ಯಾವ ಥರ ಇದೆ. ಸೊ ಆರಾಮಾಗಿ ನೀವು ಬಸ್ಸಲ್ಲಿ ಕೂಡ ಬರ್ಬೋದು. ಎನಿವೇ ಇವಾಗ ಲೇಡೀಸ್ಗೆಲ್ಲ ಫ್ರೀ ಮಾಡಿದ್ದಾರೆ ಟಿಕೆಟು, ಆರಾಮಾಗಿ ಬಸ್ಸಲ್ಲಿ ಬರ್ಬೋದು. ಅದೇನೋ ಗೊತ್ತಿಲ್ಲ ಏನಕ್ಕೆ ಹುಡುಗರಿಗೆ ಜೆಂಟ್ಸ್ಗೆಲ್ಲ ಈ ಥರ ಯಾವುದೇ ಥರ ಫ್ರೀ ವ್ಯವಸ್ಥೆ ಮಾಡಿಲ್ಲ, ಗೊತ್ತಿಲ್ಲ. ಬಟ್ ಲೇಡೀಸ್ ಯು ಗೈಸ್ ಆರ್ ಲಕ್ಕಿ ಗೈಸ್. ನೋಡ್ರಿ, ಇಲ್ಲೇ ಬಸ್ ಸ್ಟಾಪ್ ಹತ್ರನೇ ನಿಮಗೆ ಒಳಗಡೆ, ಬಸ್ ಸ್ಟಾಪ್ ಒಳಗಡೆ ಎಂಟ್ರಿ ಆಗಿದೆ. ನಿಮಗೆ ಬನಾರ್ಘಟ್ಟ ಝೂಗೆ ಎಂಟ್ರಿ ಸಿಗುತ್ತೆ. ಸೊ ಗೈಸ್ ಕ್ಯಾನ್ ಸಿ, ಇಲ್ಲೇ ಟಿಕೆಟ್ ಕೌಂಟ್ರ್ ಕೂಡ ಇರುತ್ತೆ. ನೀವು ಅಲ್ಲಿ ಬಸ್ ಇಳಿದ್ಬಿಟ್ಟು ಇಲ್ಲಿ ಬಂದು ಟಿಕೆಟ್ ತೊಗೊಬೋದು. ಡೈರೆಕ್ಟ್ ಎಂಟ್ರಿ ಝೂಗೆ. ವಾವ್ ಗೈಸ್, ತುಂಬಾ ಸಕ್ಕತ್ತಾಗಿದೆ ಅಂದ್ಕೊಳ್ಳಿ. ಬೇಜಾನ್ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಲೆಟ್ಸ್ ಸಿ, ನೋಡೋಣ ಒಳಗಡೆ ಇನ್ನೂ ಏನೇನಿದೆ. ಗೈಸ್ ನೋಡಿ, ಇವತ್ತು ವೀಕೆಂಡ್ಸ್ ಆಗಿರೋದ್ರಿಂದ ಇಷ್ಟು ಜನ ಇದ್ದಾರೆ. ಸೊ ವೀಕ್ ಡೇಸಲ್ಲಿ ಬಂದರೆ ನಿಮಗೆ ಅಷ್ಟೊಂದು ಕ್ರೌಡ್ ಇರಲ್ಲ. ಗೈಸ್ ಕ್ಯಾನ್ ಆರಾಮಾಗೆ ಬಂದು ಎಲ್ಲ ಥರ ಒಂದು ಜಾಗನ ಕವರ್ ಮಾಡಿಕೊಂಡು ಎಲ್ಲ ಪ್ರಾಣಿಗಳನ್ನ ನೋಡಿಕೊಂಡು ಹೋಗ್ಬೋದು. ಗೈಸ್ ಎಂಟ್ರೆನ್ಸ್ ಚೆಕಿಂಗ್ ಕೂಡ ಇರುತ್ತೆ. ಗೈಸ್ ಇಲ್ಲೇ ಟಿಕೆಟ್ ಆನ್ಲೈನ್ ಅಂದರೆ ಆನ್ಲೈನ್ ಅಲ್ಲ ಸರ್, ಆಫ್ಲೈನ್ ಟಿಕೆಟ್. ಎಷ್ಟು ಸರ್ ಟಿಕೆಟ್ ಒಂದು? ಅಲ್ಲ ಗೈಸ್, ಆಫ್ಲೈನ್ ಟಿಕೆಟ್ ಅಲ್ಲಿ. ಸಫಾರಿ ಆನ್ಲೈನ್ ಟಿಕೆಟ್ಸ್ ನಾರ್ಮಲ್ ಝೂಗೆ. ಓಕೆ, ನಾರ್ಮಲ್ ಝೂಗೆ ಈ ಕಡೆ ಟಿಕೆಟು, ಬಟ್ ಬೈ ಮಾಡೋದು ಟಿಕೆಟ್ಸ್ ಈ ಕಡೆ. ಗೈಸ್ ತೋರಿಸಿದ್ರೆ ನೀನು ಯಾವ ಕಡೆ ಹೋಗ್ಬೇಕಂತ ಬಿಡ್ತಾರೆ. ಕ್ರೇಜಿ ಗೈಸ್. ನೋಡಿ ಇಲ್ಲಿ ಸಪ್ರೇಟ್ ಟಿಕೆಟ್ ಕೌಂಟ್ರಿಗೆ ಅಂತಾನೆ ಒಂದು ಇದು ಮಾಡಿದ್ದಾರೆ. ಅದು ಅವರೇ ಲೆಕ್ಕಾಚಾರ. ಹಾಂ, ಆನ್ಲೈನಲ್ಲಿ ನೋಡಿ ಸ್ಮಾರ್ಟ್ ಟಿಕೆಟ್ ಬೈ ಮಾಡೋದು ಎಲ್ಲ ಸ್ಮಾರ್ಟ್ ಮಷಿನ್ ಸಿಕ್ಕಿದ್ದಾರೆ. ನೀವು ಆಟೋಮೆಟಿಕ್ಕಾಗಿ ಇಲ್ಲೇ ಬೈ ಮಾಡ್ಬೋದು. ನೋಡಿ ಝೂ ಅಂತ ಆಪ್ಷನ್ ಇದೆ. ಪರ್ಸನ್ ಅದೇ ಎಲ್ಲಿ ಹೇಳ್ಸೋಣ ನಾವು 100 ರೂಪಾಯಿ, ಚೈಲ್ಡ್ಗೆ 50 ರೂಪಾಯಿ ಬೇಕಾ? ನಿಮ್ಮ ಚೈಲ್ಡ್ ಅದೇ ಚೈಲ್ಡ್ ಆದಾಗ ಬರ್ತೀನಿ ಬಿಡೋದ್ರು. ನೋಡಿ ಸ್ಪೆಷಲಿ ಡಿಸೇಬಲ್ಡ್ಗೆ ಸಪ್ರೇಟಾಗಿ ಒಂದು ಇದೆ. ಐ ಮೀನ್ ಅದಕ್ಕೆ ಅವ್ರಿಗೆ ಫ್ರೀ, ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗೆ ಫ್ರೀ. ಹ್ಯಾಂಡಿಕ್ಯಾಪ್ಸ್ ಅವ್ರಿಗೆ ಯಾವುದೇ ಥರ ಒಂದು ಟಿಕೆಟ್ಸ್ ತೊಗೊಳ್ಳೋಂಥ ಇಲ್ಲ, ಅವಶ್ಯಕತೆ ಇಲ್ಲ. ಅದು 5 years ಒಳಗಡೆ ಇರೋರಿಗೆ. 5 years ಅವ್ರದ್ದು ಇದೆ.
ಆಮೇಲೆ ಡಿಸೇಬಲ್ಡ್ ಅದು ಇದೆ. ಪೇಮೆಂಟ್ ಕನ್ಫರ್ಮ್. ಎಸ್. ಸೊ ಗೈಸ್ ಈ ಥರ ಬಂದಿದೆ. ನೀವು ಡೈರೆಕ್ಟ್ ಆನ್ಲೈನಲ್ಲಿ ಸ್ಕ್ಯಾನ್ ಮಾಡಬೇಕು ಆಗುತ್ತೆ. ಕೆಳಗಡೆ ಟಿಕೆಟ್ ಬರುತ್ತೆ ನಿಮಗೆ. ಸೊ ಆ್ಯಸ್ ಸಿಂಪಲ್ ಆಸ್ ದಟ್. ಇನ್ನೇನು ಇದಕ್ಕಿಂತ ಬೇರೆ ಬೇಕಾ ನೋಡಿ, ಎಷ್ಟು ಈಸಿ ಇದೆ. ಡೈರೆಕ್ಟಾಗಿ ನೀವು ಚೆಕ್ ಇನ್ ಆಗ್ತಾ ಇರ್ಬೋದು. ಯಾ ಲೆಟ್ಸ್ ಗೋ. ಬನ್ನಾರ್ಘಟ್ಟ ಝೂಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್. ಟೈಮಿಂಗ್ಸ್ ಇನ್ನೂ 1 ಅವರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ. ನೋಡಿ ಫುಲ್ಲು ಕ್ರೌಡ್ ಯಾವ ಥರ ಇದೆ. ಎಲ್ಲ ಫ್ಯಾಮಿಲೀಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಯು ಗೈಸ್ ಕ್ಯಾನ್ ಸಿ. ಸೊ ಒಂದೊಂದೇ ಜಾಗ ಇವಾಗ ನಾವು ಕವರ್ ಮಾಡ್ಕೊಂಬರೋಣ. ಝೀಬ್ರಾ ಅದು ನೋಡಿ. ನೋಡಿ ಗೈಸ್ 4 ಇದೆ, 4ರಿಂದ 5 ಇದೆ. ವಾವ್, ಲುಕ್ಸ್ ಅಮೇಜಿಂಗ್. ಸೊ ನೋಡಿ ಗೈಸ್, ಅಲ್ಲೆಲ್ಲ ಫಾರೆಸ್ಟ್ ಅವರು ಕ್ಲೀನ್ ಮಾಡ್ತಾ ಇರ್ತಾರೆ ಡೇ ಬೈ ಡೇ. ನೋಡ್ಬೋದು ಅಲ್ಲೊಂದು ಝೀಬ್ರಾ. ಸೊ ಒಂದು 6-7 ಝೀಬ್ರಾ ಇದೆ ಇಲ್ಲಿ. ಕ್ರೇಜಿ ಅನ್ಕೊಳ್ಳಿ ಗೈಸ್. ಇನ್ನು ಏನೇನು ಯಾವ್ಯಾವ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡಿದ್ದಾರೆ ನೋಡೋಣ ಬನ್ನಿ. ನೋಡ್ದಾ ಹೆಂಗಿದೆ ಝೀಬ್ರಾ? ಕೋಬ್ರಾ ಝೀಬ್ರಾ ಗೈಸ್. ಇವನ ಹೆಸರು ಕೋಬ್ರಾ ಅಂತ ನಾವು ಕರೆಯೋದು. ಶೂನ್ಯದಿಂದ ಸ್ಟಾರ್ಟ್ ಆಗಬೇಕು ಅಂತ 0 Z-ಇಂದ ಝೀಬ್ರಾ ಇಂದಾನೆ ಸ್ಟಾರ್ಟ್ ಆಗ್ತಾ ಇದೆ. ಝೀಬ್ರಾ ಇಂದ ಸ್ಟಾರ್ಟ್ ಅನ್ಕೊಳ್ಳಿ. ಸೊ ಕೋಬ್ರಾ ನೋಡ್ದಾ ಇವಾಗ ಝೀಬ್ರಾ. ನೆಕ್ಸ್ಟು ನಾವು ನೋಡೋಣ ಬೇರೆ ಪ್ರಾಣಿನ. ನೋಡಿ ಈ ಥರ ನಿಮಗೆ ವಯಸ್ಸಾದವ್ರಿಗೆ ಎಲ್ಲ ಈ ಥರ ಒಂದು ಫೆಸಿಲಿಟೀಸ್ ಕೂಡ ಇರುತ್ತೆ. ಹ್ಯಾಂಡಿಕ್ಯಾಪ್ಸ್ ಆಗಿರ್ಬೋದು, ವಯಸ್ಸಾಗಿರೋರು. ಅದೇ ಐ ಮೀನ್ ಫ್ರೀ ಯಾವುದೂ ಇಲ್ಲ, ಎಲ್ಲ ಪ್ರತಿಯೊಂದು ಕಾಸು ಕೊಡಬೇಕು. ಐ ಥಿಂಕ್ ಹ್ಯಾಂಡಿಕ್ಯಾಪ್ಸ್ಗೆ ಫ್ರೀ ಇರುತ್ತೆ. ಸೊ ನಾರ್ಮಲ್ ಪೀಪಲ್ಸ್ಗೆಲ್ಲ ಈ ಥರ ಒಂದು ಗಾಡಿ ಇರುತ್ತೆ, ಬಟ್ ಚಾರ್ಜಸ್ ಅಪ್ಲೈ ಆಗುತ್ತೆ. ದೇ ವಿಲ್ ಚಾರ್ಜ್ ಯು ಗೈಸ್. ಗೈಸ್ ಜಿರಾಫೆ 2 ಇದೆ. ವಾವ್, ಕ್ರೇಜಿ ಮ್ಯಾನ್. ಗೈಸ್ ಜಿರಾಫೆ ನಾನು ನೋಡಿ ಬೇಜಾನ್ ವರ್ಷ ಆಗ್ಬಿಟ್ಟಿತ್ತು. ನೋಡಿ 1, 2 ಇದೆ ಗೈಸ್. ಯಾವ ಲೆವೆಲಲ್ಲಿದೆ ನೋಡಿ ಗೈಸ್. ಗೈಸ್ ನೀಲಿ ಜಿಂಕೆ ಕ್ರೇಜಿ ಆಗಿದೆ ಅನ್ಕೊಳ್ಳಿ. ನೋಡ್ಬೋದು 2-3 ಇದೆ. ಬ್ಲ್ಯಾಕ್ ನೀಲಿ ಜಿಂಕೆ ಇದು ಯಾವುದು ಗುರು? ನಾನು ನೋಡ್ತಾ ಇರೋದೇ ಫಸ್ಟ್ ಟೈಮು. ಕ್ರೇಜಿ ಆಗಿದೆ ಅನ್ಕೊಳ್ಳಿ. ನೋಡಿ ಕಪ್ ಜಿಂಕೆ ಇಲ್ಲಿದೆ. ನಮ್ಮ ಕಪ್ ಜಿಂಕೆ ಇದು. ನೀಲಿ ಜಿಂಕೆ ನೋಡಿ. ವಾವ್ ಗೈಸ್, ಕ್ರೇಜಿ ಅನ್ಕೊಳ್ಳಿ. ಬ್ಯೂಟಿಫುಲ್ ಆಗಿದೆ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು ನೀಲಿ ಜಿಂಕೆ. ಸೊ ಐ ಹೋಪ್ ನಿಮಗೆ ಕ್ಲಾರಿಟಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ಕ್ಯಾಮ್ರಾದಲ್ಲಿ. ಕ್ರೇಜಿ ಆಗಿದೆ ಗೈಸ್. ನೋಡಿ ಅಲ್ಲೊಂದು 2 ಇದೆ ಗೈಸ್. ಹಿಲ್ ವ್ಯೂ ರೆಸ್ಟೋರೆಂಟ್ ಅಂತೆ. ಸೊ ಗೊತ್ತಿಲ್ಲ ಯಾವ ಥರ ಇದೆ. ಕ್ರೇಜಿ ಆಗಿದೆ ಅನ್ಕೊಳ್ಳಿ. ನೋಡಿ ಝೀಬ್ರಾ ಸೆಂಟ್ರಲ್ಲಿ ಹಾವಿನ ಅಲ್ಲ ಜಿರಾಫೆ. ಸಾರಿ ಜಿರಾಫೆ ಸೆಂಟ್ರಲ್ಲಿ ಏನಕ್ಕೆ ಹಂಗೆ ಹಾವು ಹುತ್ತಾ ಕೊಟ್ಟಿರೋದು? ಸೆಂಟ್ರಲ್ಲಿ ಹಾವು ವಾಸ ಮಾಡುತ್ತಾ ಅಲ್ಲಿ? ಇರುತ್ತೆ. ವಾವ್ ಕ್ರೇಜಿ ಗೈಸ್. ಯಾವ್ಯಾವ ಥರ ಪ್ರಾಣಿ, ಯಾವ್ಯಾವ ಪ್ರಾಣಿಗಳ ಜೊತೆ ಹೊಂದ್ಕೊಳುತ್ತೆ ಇದೆಲ್ಲ ಸಾಕಷ್ಟು ಇದೆ. ಮ್ಯಾಪಾ ಗೈಸ್? ಝೂ ಮ್ಯಾಪ್ ನೋಡ್ಕೊಳ್ಳಿ. ಸೊ ಇಲ್ಲಿ ಎಲ್ಲ ಥರ ನಿಮಗೆ ಡೀಟೇಲ್ಸ್ ಅವ್ರು ಹಾಕಿರ್ತಾರೆ. ಯಾವ್ಯಾವ ಪ್ರಾಣಿ ಎಲ್ಲೆಲ್ಲಿದೆ. ನೋಡಿ ಗೈಸ್, ಜಿರಾಫೆ ಝೀಬ್ರಾ ಅನ್ಕೊಂಡಿದ್ದೀರಿ. ಇಲ್ಲಿ ನಾವು ಸ್ಟಾರ್ಟಿಂಗ್ ಇದ್ದೀವಿ. ಅಲ್ಲಿದೆ ಸಿಂಹ, ಚಿರತೆ ಎಲ್ಲ ಲಾಂಗ್ ಅಲ್ಲಿದೆ. ಇಲ್ಲಿ ಯಾವುದೋ ಇನ್ನೆಲ್ಲ ಪಕ್ಷಿಗಳಿರೋದು. ಅದಕ್ಕೆ ಕವರ್ ಬನ್ನಿ ನೋಡ್ರಿ ಗೈಸ್. ಎಲ್ಲ 1 by 1 ನೀವು ಕವರ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಆಲ್ ದ ಪ್ಲೇಸಸ್ ಇದೆ. ಡು ನಾಟ್ ಫೀಡ್ ಅನಿಮಲ್ಸು, ಎಲ್ಲ ಥರ ಗೈಡೆನ್ಸ್ ಇರುತ್ತೆ. ಸೊ ಇದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಬನ್ನಿ, ಇವಾಗ ಟೈಮ್ ಇಲ್ಲ, ಮಳೆಗಿಲೆ ಬಂದ್ಬಿಡುತ್ತೆ. ಕೆಲವೊಂದು ಪ್ರಾಣಿಗಳ ಜೊತೆ ಹೊಂದ್ಕೊಳುತ್ತೆ. ಈ ಥರ ಎಲ್ಲ ಇರುತ್ತೆ. ಪ್ರಾಣಿಗಳಲ್ಲಿ ತಿಳ್ಕೊಳೋದು ಸಾಕಷ್ಟಿದೆ ಅಂದ್ಕೊಳ್ಳಿ. ಸೊ ಇವಾಗ ನಾವು ನೋಡ್ದಂಗೆ ನೋಡಿ ಅಲ್ಲಿ ಜಿರಾಫೆ ಸೆಂಟ್ರಲ್ಲಿ ನಿಮ್ಗೆ ಹಾವುದು ಇದೆಲ್ಲ ಹಾಕಿದ್ದಾರೆ.
ಯಾವ ಥರ ಭಗವಂತನ ಸೃಷ್ಟಿ ಅಂದರೆ ಒಂದೊಂದು ಪ್ರಾಣಿದಲ್ಲಿ ಹೌದು ಉಕ್ತ ಒಂದೊಂದು ಪ್ರಾಣಿದಲ್ಲಿ ಒಂದೊಂದು ಥರ ನಿಮಗೆ ಒಂದು ಬ್ಯೂಟಿಫುಲ್ ನೇಚರ್ ಕೊಟ್ಟಿರ್ತಾರೆ. ದಟ್ಸ್ ಮೈಂಡ್ ಬ್ಲೋಯಿಂಗ್ ಗೈಸ್. ಬನ್ನಿ ಇವಾಗ ಮುಂದೆ ಇನ್ನೂ ಏನೇ ಯಾವ್ಯಾವ ಥರ ಪ್ರಾಣಿ ಇದೆ ಏನೇ ಎಲ್ಲ ಒಂದು ನಿಮಗೆ ಆನ್ ದ ವೇ ತೋರಿಸ್ತೀವಿ. ಲೆಟ್ಸ್ ಗೋ. ನೋಡಿ ಗಾಯ್ಸ್, ಇಲ್ಲಿ ಡೈನೋಸರು ತರಕ್ಕಾಗಲ್ಲ ಅಂದ್ಬಿಟ್ಟು ಪ್ಲಾಸ್ಟಿಕಲ್ಲಿ ಮಾಡಿ ಡೈನೋಸರ್ ಗೈಸ್, ಡೈನೋಸರ್ ಕಾಲೆಲ್ಲ ಹೋಯ್ತು. ಸೊ ನೋಡಿ ಇವಾಗ ಯಾವುದು ನೋಡೋಕ್ಕೆ ಯಾವುದೂ ಇಲ್ಲ, ಅದಕ್ಕೋಸ್ಕರ ಅಲ್ಲಿ ಪ್ಲಾಸ್ಟಿಕ್ದು ಇಲ್ಲ ಯಾವುದೋ ಒಂದು ಸ್ಕಲ್ಪ್ಚರ್ ಮಾನ್ಯುಮೆಂಟ್ ಪೇಂಟ್ ಮಾಡಿ ಇಕ್ಕಿದ್ದಾರೆ. ಸೊ ಹಂಗಾಗಿ ಯಾವುದೇ ಒಂದು ಪ್ರಾಣಿನೂ ಕೊಳ್ಳಬೇಡಿ, ಆದಷ್ಟು ಮುಂದಿನ ಪೀಳಿಗೆಗಳಿಗೆ ಪ್ರಾಣಿಗಳನ್ನ ಉಳಿಸ್ಕೊಳ್ಳಿ. ಸೊ ನೋಡಿ ಟೈಗರು, ಕರಡಿ. ಸೊ ರೂಟ್ ಇಲ್ಲಿದೆ. ಸೊ ಇದೆಲ್ಲ ಕಂಪ್ಲೀಟು ಟೈಗರ್ ಆ್ಯಂಡ್ ಬಿಯರ್. ವಾವ್ ಗೈಸ್, ದಿಸ್ ಪ್ಲೇಸ್ ಇಸ್ ಫಕಿಂಗ್ ಕ್ರೇಜಿ ಗೈಸ್. ಈ ಥರ ಕೂಲಾಗಿದೆ, ಒಂದು ನಿಜವಾಗ್ಲೂ ಕಾಡು ಒಳಗಡೆ ಬಂದಿದ್ದೀವಿ ಅನಿಸ್ತಾ ಇದೆ. ಸೊ ಆ ಥರ ಇದೆ. ಸೊ ಇಂಥ ಜಾಗದಲ್ಲೇ ಪ್ರಾಣಿಗಳು ಜಾಸ್ತಿ ವಾಸ ಮಾಡೋದು. ಸೊ ನೋಡಿ ಹನುಮಾನ್ ಲಂಗರ್, ಮುಷ್ಯ. ಇಲ್ಲಿ ನೋಡಿ ಮೂಷ್ಯ ಅಂತೆ, ಕೋತಿ ಥರ ಇದೆ ಅಲ್ಲ ಅದು, ಡಿಫ್ರೆಂಟ್ ಬ್ರೀಡು. ನಿಂತರ ಬೇರೆ ಬ್ರೀಡ್ ಇದು. ನೋಡಿ ಗೈಸ್, ನನಗೊಂದು ಸೆಕೆಂಡ್ ಅದನ್ನು ನೋಡಿದ್ದೆ ನೀನೇ ಅನ್ಸ್ಬಿಡ್ತು. ನಿಜ ಸೇಮ್ ಫೇಸ್ ನೋಡಿ, ಈ ಫೇಸ್ ಕಟ್ಗೋ ಆ ಫೇಸ್ ಕಟ್ಗೋ ಸೇಮ್. ಗೈಸ್ ಇಲ್ಲಿ ಯಾವುದೋ ಸೈಕ್ ಸೌಂಡ್ ಅನ್ಕೊಳ್ಳಿ, ಇಲ್ಲಿ ಡಿಫ್ರೆಂಟ್ ಆಗಿರೋ ಒಂದು ಅನಿಮಲ್ ಇದೆ ನೋಡಿ ಗೈಸ್. ಲುಕ್ ಅಟ್ ದ ಕ್ರೌಡ್. ಫುಲ್ಲು ಸಂಡೇ ಅಲ್ಲ, ಸ್ಯಾಟರ್ಡೇ ಸಂಡೇ ವೀಕೆಂಡ್ಸ್ ಅಲ್ಲ. ಸೊ ಹಂಗಾಗಿ ಎಲ್ಲರೂ ಅವ್ರ ಮಕ್ಕಳನ್ನ ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಹುಲಿನ, ಓ ಮೈ ಗಾಡ್ ಗೈಸ್, ಲಿಟ್ರಲಿ ನೋಡಿ ಟೈಗರ್ ಯಾವ ಥರ ಇದೆ. ತೊಡೆಗಳು ಎತ್ಕೊಂಡ್ಬಿಡುತ್ತೆ, ಖಂಡಾಗ್ಲು ಎತ್ಕೊಂಡ್ಬಿಡುತ್ತೆ ಗೈಸ್. ರಾಯಲ್ ಬೆಂಗಲ್ ಟೈಗರ್ ಇದು, ಇಲ್ಲಿ ಬೆಂಗಲ್ ಟೈಗರು. ಪೇಜನ್ ಸೂಪ್ ಇದೆ ಅನ್ಕೊಳ್ಳಿ ಇದಕ್ಕೆ. ಹುಲಿ ಅದು, ಹುಲಿ, ಬೆಂಗಾಲ್ ಹುಲಿ. ಏನು ಅಲ್ಲಿ ನೋಡು, ಸರಿಯಾದ ಘಟ ಇದೆ ಗೈಸ್. ಅದು ಏನ್ ಸೈಜಲ್ಲಿದೆ ನೋಡಿ, ಅಂದ್ರೆ ಬೋಟಿ ಗಲೀಜೆಲ್ಲ ಎತ್ಬಿಡುತ್ತೆ ಗೈಸ್. ಕರಡಿ ನೋಡಿ ಯಾವ ಲೆವೆಲಲ್ಲಿದೆ. ಐಷ್ಯದ ಕಪ್ಪು ಕರಡಿ. ಗೌತಮ್ ನಿಂತರನೇ ಇದು, ಇಲ್ಲ ಇದು ಕರೆಕ್ಟ್ ಆಗಿದೆ, ನೀನ್ ಸೇಮ್ ನಿಂತರನೇ. ಹಾಯ್, ಕರೀತಾ ಇದೆ ನೋಡೋ ಗೌತಮ್. ಓ ಪಲ್ಟಿ ಹೊಡಿತಾ ಇದೆ ಖರಾಬಾಗೆ ಗೈಸ್. ಕರಡಿ ಇಲ್ಲಿ ಪಲ್ಟಿ ಎಲ್ಲ ಹೊಡಿತಾ ಇದೆ. ಐಷ್ಯಾದ ಕಪ್ಪು ಕರಡಿಗೆ ಪಲ್ಟಿ ಹೊಡಿಯಕ್ ಬರುತ್ತೆ. ಏನ್ ಮಾಡೋದು ಇವಾಗ? ಅದು ಪಲ್ಟಿ, ಬ್ಯಾಕ್ ಪಲ್ಟಿ ಹೊಡಿಯುತ್ತಾ? ಇಲ್ಲಿ ಮಾಡುದು ನೋಡಿ, ಇವಾಗ ಮಾಡುದು ನೋಡ ಗೈಸ್. ಇವಾಗ ಇದ್ ನೋಡ್ಸೋ ಬೇಗ ಮಾಡುತ್ತ. ಸೈಡ್ ಪಲ್ಟಿ ಇದು ಕ್ರೇಜಿ ಗೈಸ್. ಏನ್ ಗೈಸ್ ಕ್ರೇಜನ್ ಸ್ಕಿಲ್ಸ್ ಇದೆ ಪ್ರಾಣಿಗಳಿಗೆ, ಪಲ್ಟಿ ಎಲ್ಲ ಗೊತ್ತದಕ್ಕೆ. ನೋಡಿ ನೆಕ್ಸ್ಟ್ ಇನ್ನ ಯಾವ್ಯಾವ್ದು ಏನೇನು ಸ್ಕಿಲ್ಸ್ ಗೊತ್ತಿದೆ ಪ್ರಾಣಿಗೆ ನೋಡೋಣ. ಆಸ್ಟ್ರಿಚ್, ಫಾಕ್ ಕ್ರೇಜಿ ಅನ್ಕೋ ಇದು. ಎಲ್ಲಿದೆ? ಓ ಗೈಸ್ ಅಲ್ಲಿದೆ ನೋಡಿ, ಕ್ರೇಜಿ ಗೈಸ್. ಐ ಲವ್ ದಿಸ್ ಬರ್ಡ್. ನನಗೆ ಈ ಪ್ರಾಣಿ ತುಂಬಾ ಇಷ್ಟ. ಇನ್ನ ಹೈಟ್ ಬರುತ್ತೆ ತಾನೇ ಇದು? ಬೇಜಾನ್ ಹೈಟ್ ಬರುತ್ತೋ ಇದು ಗೈಸ್. ಅದು ಬೇರೆ ಅನ್ಸುತ್ತೆ ಬರ್ಡು.
ಬಟ್ ಅದು ಕ್ರೇಜಿ ಅನ್ಕೊಳ್ಳಿ, 5 ಫೀಟ್ 6 ಫೀಟ್ವರೆಗೂ ಬರುತ್ತೆ ನೋಡಿ. ಹೈಮು ಅಂತ ಇದ್ರ ಹೆಸರು. ಫಾಕ್ಸ್ ನರಿ. ವಾವ್ ಗೈಸ್, ನರಿ. ಬನ್ನಿ ನರಿ ನೋಡೋಣ. ಫಾಕ್ಸಾ ಗೈಸ್? ನರಿ ನೋಡ್ರಿ ಗೈಸ್, ಲುಕ್ ಅಟ್ ದಟ್. ಕ್ರೇಜಿ ಆಗಿದೆ ಗೈಸ್. ನರಿ ತಿನ್ಕೊಂಡ್ಬಿಡುತ್ತೆ ನರಿ. ಎರಡು ಅಷ್ಟೇನಾ? ಅಷ್ಟೇ ಅನ್ಸುತ್ತೆ. ನರಿ ಬಂದ್ಬಿಟ್ಟು ಜಾಸ್ತಿ ರೆಸ್ಕ್ಯೂ ಮಾಡಿಲ್ಲ ಇವರು. ಸೀಲು ನಾಯಿ ಈ ನರಿ ಬುದ್ಧಿ ತೋರಿಸೋದು ಬಿಡ್ರೋಲಿ ನೋಡು. ಅದಕ್ಕೆ ನರಿ ಕಮ್ಮಿ ಆಗ್ಬಿಟ್ಟಿದೆ. ಡಿಫ್ರೆಂಟ್ ಪ್ರಾಣಿ ಯಾವುದು? ಪಟ್ಟೆ ಕತ್ತೆ ಕಿರುಬ ಅಂತ ನೋಡಿ ಹೆಂಗಿದೆ. ಏನೋ ಒಂಥರ ಗಜ್ಜಿ ಬಂದಿರೋ ಥರ ಇದೆಲ್ಲ, ಇರೋದೇ ಹಂಗೆ. ಗೈಸ್ ಪಾಪ ಮಾಂಸನೇ ಸಿಕ್ಕಿಲ್ಲ ಅನ್ಸುತ್ತೆ. ಸೌದ ಆಗಿ ಮಲಗ್ಬಿಟ್ಟಿದೆ ಅದು. ಒಂದೇನಾ? ಇಲ್ಲಿ ಇರ್ಬೇಕು ನೋಡೋ ಕೆಳಗಡೆ. ಯಾನ ಒಂದೇ ಇದು. ಏನು ಮಾಡೋಣ, ಎಲ್ಲ ನಿಮ್ಮಂಥವ್ರು ಸಾಯಿಸ್ಬಿಟ್ರೆ ಏನು ಮಾಡೋದು? ಎಲ್ಲ ಪ್ರಾಣಿಗಳು ಗೈಸ್, ಎಲ್ಲರೂ ಸಾಯಿಸಿ ಯಾವುದೇ ಥರ ಪ್ರಾಣಿನೇ ಉಳಿತಾ ಇಲ್ಲ. ಸೊ ದಯವಿಟ್ಟು ಯಾರು ಪ್ರಾಣಿಗಳನ್ನ ಸಾಯಿಸಬೇಡಿ, ಮುಂದಿನ ಪೀಳಿಗೆಗಳಿಗೆ ಉಳಿಸಿ ಅಂತ ಹೇಳ್ಕೊತೀನಿ. ಸೊ ನೋಡಿ, ಅಲ್ಲಿ ಯಾನ ಬಂದ್ಬಿಟ್ಟು ಒಂದೇ ಒಂದು ಯಾನ ಇದೆ. ಹಿಂಗೆ ಆದರೆ ಏನೂ ಇರಲ್ಲ ಇಲ್ಲಿ. ನೋಡಿ ಇಲ್ಲಿ ಯಾವುದೋ ಬೇರೆ ಪ್ರಾಣಿ ಇದೆ, ಗೋಲ್ಡನ್ ಜಾಕಲ್. ಗುಳ್ಳೆ ನರಿನೋ ಗೈಸ್. ನೋಡಿ ಒಳಗಡೆ ಹೋಯ್ತು, ಅಲ್ಲಿ ಮಸ್ತಾಗಿ ಮಾಡಿದ್ದಾರೆ ಗೂಡು. ಸೊ ಅದ್ರೊಳಗಡೆ ಎಲ್ಲ ಅದೇ ಅದ್ರದ್ದು ಗೂಡು, ಗುಳ್ಳೆ ನರಿ ಇದು. ನೋಡಿ ನಮ್ಮ ಹತ್ರ ಒಂದು ಗುಳ್ಳೆ ನರಿ ಇದೆ. ದುಃಖರ್ತಾರೆ ಗೈಸ್, ಬಂತು ಇವಾಗ ನೋಡಿ. ಐ ಹೋಪ್ ಕ್ಯಾಮ್ರಾ ಕ್ಲಾರಿಟಿ ಇದೆ ಅನ್ಕೊಂತೀನಿ. ಏನೋ ಬಾರಿಸ್ತಾ ಇದೆ ಗೈಸ್, ಒಳ್ಳೆ ಫುಡ್ಡು. ಏನೋ ಬನ್ನಿ ಜನರೇನಾ? ಏನು ಹೇಳು? ಬನ್ನಿ ಜನರೇ. ಇದೊಂದು ಡಿಫ್ರೆಂಟ್ ಪ್ರಾಣಿ ಗೈಸ್, ಇಂಡಿಯನ್ ಗ್ರೇ ವುಲ್ಫ್, ಭಾರತೀಯ ಬೂದು ತೋಳ. ಕ್ರೇಜಿ ಆಗಿದೆ ವುಲ್ಫು. ಲುಕ್ ಅಟ್ ದಿಸ್ ಗೈಸ್. ಸೊ ಇದನ್ನ ನೀವು ಲೈವ್ ಆಗಿ ನೋಡ್ತಾ ಇದ್ದೀರಾ. ಓ ಮೈ ಗಾಡ್ ಗೈಸ್, ಲುಕ್ ಅಟ್ ದಟ್. ಫುಲ್ಲು ವುಲ್ಫ್, ಕಂಪ್ಲೀಟ್ ವುಲ್ಫ್ ಬ್ಯಾಚ್ನ ನೋಡ್ಬೋದು ನೀವು ಇಲ್ಲಿ. ಅಮೇಝಿಂಗ್. ನೋಡೋಕ್ಕೆ ಒಂದು ಕಣ್ಣಲ್ಲಿ ನೋಡೋಕ್ಕೇನೆ ಒಂದು ಆನಂದ. 2 ಕಣ್ಣು ಸಾಲಲ್ಲ ಅನ್ಕೊಳ್ರಿ. ವೆಲ್ಕಮ್ ಟು ಬೋಟಿಂಗ್ ಟಿಕೆಟ್ಸ್ ಬಂದ್ಬಿಟ್ಟು ನಿಮಗೆ ಟಿಕೆಟ್ಸ್ ಡೀಟೇಲ್ಸ್ ಎಲ್ಲ ಅಲ್ಲಿರುತ್ತೆ. ಟಿಕೆಟ್ ಕೌಂಟರ್ ಕೂಡ ಅಲ್ಲಿದೆ ಬೋಟಿಂಗ್ಗೆ. ಸೊ ಗೈಸ್ ಕ್ಯಾನ್ ಸಿ, ಬ್ಯೂಟಿಫುಲ್ ಆಗಿದೆ ಗೈಸ್. ಲುಕ್ ಅಟ್ ದಟ್. ಸೈಕ್ಲಿಂಗ್ ಥರ ಕಪಲ್ಸ್ ಆಗಿರ್ಬೋದು, ಫ್ರೆಂಡ್ಸು, ಕಪಲ್ಸು, ಫ್ಯಾಮಿಲಿ, ಎವ್ರಿ ಒನ್ ಕ್ಯಾನ್ ಕಮ್ ಆ್ಯಂಡ್ ಎಂಜಾಯ್ ದ ಗೇಮ್ಸ್ ಗೈಸ್. ಕ್ರೇಜಿ ಆಗಿದೆ. ವಾವ್. ಜಾಕೆಟ್ಸು ನೋಡಿ, ಇಲ್ಲೇ ಲೈಫ್ ಜಾಕೆಟ್ಸ್ ಕೊಡ್ತಾರೆ. ಸೊ ಲೈಫ್ ಜಾಕೆಟ್ಸ್ನ ಹಾಕ್ಕೊಂಡು ಹೋಗಿ ಮಸ್ತಾಗಿ ಬೋಟಿಂಗ್ ಮಾಡ್ತಾ ಇರೋದು. ವಾವ್, ಅಮೇಝಿಂಗ್ ಗೈಸ್. ಬಿದ್ಬಿಟ್ರೆ ಜಾಕೆಟು ಮುಳುಗಬಾರ್ದು ಅಂತ. ಈಜೊಡೆಗೆ ಬಿಟ್ರೆ ಮಸ್ಲೆ ಹಾಕೊಂಡ್ಬಿಡುತ್ತಲ್ಲ, ಕಂಪ್ಲೀಟ್ ಕಾರ್ಡು ಗೈಸ್. ಬೋಟಿಂಗು ಇಬ್ಬರಿಗೆ 200. ಸೊ 1 by 1 ಒಂದು 4-5 ಬೋಟ್ಸ್ ಇದೆ. ಸೊ ವೆಯ್ಟ್ ಮಾಡಿಬಿಟ್ಟು ನೀವು ಬೋಟ್ ಮಾಡಬೇಕು. 2 seatsಗೆ 200 rupees. ಎಲ್ಲ ಅಷ್ಟು ವೆಲ್ ಮೇಂಟೈನ್ ಮಾಡಿದ್ದಾರೆ. ಡಸ್ಟ್ಬಿನ್ಸ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಆ ಟ್ರೀಸ್ನ ಕಟ್ ಮಾಡಿರೋದಾಗಿರ್ಬೋದು, ಅಷ್ಟೊಂದು ವೆಲ್ ಮೇಂಟೈನ್ ಮಾಡಿದ್ದಾರೆ ಗೈಸ್. ರಿಯಲಿ ಐ ಲವ್ಡ್ ಇಟ್. ಇಲ್ಲೊಂದು ಆರ್ಗನೈಸ್ ಮಾಡಿರೋದು ನೆಕ್ಸ್ಟ್ ಲೆವೆಲ್. ಸೊ ಬನ್ನಿ ಇವಾಗ ನೆಕ್ಸ್ಟ್ ಯಾವ ಪ್ರಾಣಿ ಇದೆ
ನೆಕ್ಸ್ಟ್ ಯಾವ ಪ್ರಾಣಿ ಸಿಗುತ್ತೆ ನೋಡೋಣ. ಕೈಸಿ ಬನ್ನರ್ಘಟ್ಟ ಪಾರ್ಕ್ ಬಂದ್ಬಿಟ್ಟು 1974ರಲ್ಲಿ ಎಸ್ಟಾಬ್ಲಿಷ್ ಮಾಡಿರೋದು. ಸೊ ಅಲ್ಲಿಂದ 1 by 1 ಡೆವಲಪ್ಮೆಂಟ್ ಮಾಡ್ಕೊತಾ ಬಂದಿದ್ದಾರೆ. ಸೊ ಇವಾಗ ಬರೋಬ್ಬರಿ 2400 ಪ್ರಾಣಿಗಳು ಇಲ್ಲಿ ಒಂದು ಸೇಫ್ ಮಾಡಿ ಸೆಕ್ಯೂರ್ ಮಾಡಿ ಇಟ್ಟಿದ್ದಾರೆ. ಗಾಯ್ಸ್ ಹಿಪ್ಪೋಪೊಟಾಮಸ್ ಅನ್ಸುತ್ತೆ, ಇದು ಕ್ರೇಜಿ ಆಗಿದೆ ಅನ್ಕೊಳ್ಳಿ. ಮೈ ಗಾಡ್, ಏನು ಗಾಯ್ಸ್ ಅದು ಅಷ್ಟು ದೊಡ್ಡದಿದೆ, ಇಷ್ಟು ಜಾಗ ಬೇಕು. ನೀರು ಕುದುರೆ. ಓ ಮೈ ಗಾಡ್, ಹಿಪ್ಪೋಪೊಟಾಮಸ್ ಗೈಸ್ ಮಲಗ್ಬಿಟ್ಟಿದೆ. ಏನು ಶೇಕೆ ಆಗಲ್ವಾ ಅದು? ಓಯ್ ಮಲಗಿದಲ್ಲ, ನೀರು ಇರೋದೇ ಅಷ್ಟ. ಫಕ್, ಓ ಮೈ ಗಾಡ್ ಗೈಸ್, ಇಟ್ಸ್ ಫಕಿಂಗ್ ಹ್ಯೂಜ್. ಅದು ಬಾಯಿ ತೆಗೆದ್ರೆ ಕಂಪ್ಲೀಟಾಗಿ ಒಂದು ತಲೆನೇ ಒಬ್ಬ ಮನುಷ್ಯನ ತಲೆನೇ ಹೋಗ್ಬಿಡೋದೆ, ಕಂಪ್ಲೀಟಾಗಿ ನುಂಗ್ಕೊಂಬಿಡೋದೆ ಗೈಸ್. ನೋಡಿ ಪಾಪು ಭಯ ಪಡ್ತಾ ಇದೆ, ಫುಲ್ ಗಾಬರಿ ಎಲ್ಲರೂ. ಮಕ್ಕಳಿಗೆ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಇಲ್ಲಿ ಎಲ್ಲ ಥರ ಪ್ರಾಣಿನ ತೋರಿಸ್ಕೊಂಡು ಒಂದು ಆರಾಮಾಗಿ ಒಂದು ಮಕ್ಕಳಿಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇದು. ಗಾಯ್ಸ್ ಇಲ್ಲೊಂದು ಹಿಪ್ಪೋಪೊಟಾಮಸ್ ಇದೆ. ಓ ಮೈ ಗಾಡ್, ಅಲ್ಲಿದೆ ನೋಡಿ ಅಲ್ಲ ಗಾಯ್ಸ್, ಬೇಜಾನ್ ಯೂಸ್ ಆಗಿದೆ. ಇದೇನು ಇದು ಊಟ ಏನು ತಿನ್ನೋದು ಇದು? ವಾ, ಸೊ ಅವ್ರು ಹಂಗೆ ಅಲ್ಲಿಂದ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ತರಕಾರಿ ಎಲ್ಲ. ಓ ಮೈ ಗಾಡ್ ಗಾಯ್ಸ್, ಲುಕ್ ಅಟ್ ದಟ್. ಸೊ ಎಲ್ಲ ತರಕಾರಿಗಳು ಎಲ್ಲ ಪ್ರತಿಯೊಂದನ್ನು ಅವರು ಬೆಳಗ್ಗೆ ಮಧ್ಯಾಹ್ನ ನೈಟು ಅವರೇ ಇಲ್ಲಿ ಬಂದು ಹಾಕ್ಬಿಟ್ಟು ಹೋಗ್ತಾರೆ. ಓಕೆ ಗಾಯ್ಸ್ ನೋಡಿ, ಅದೇ ಅಲ್ಲಿ ಬಂದು ಅವ್ರು ಊಟ ಕೊಡ್ತಾರೆ. ಸೊ ಎಲ್ಲ ಪ್ರಾಣಿಗೂ ಆನ್ ಟೈಮ್ಸ್ಗೆ ಬಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹೌದಾ? ಹಸಿ ಹುಲ್ಲುಗಳು ಬರುತ್ತೆ. ಓಕೆ, ಕಟ್ಕಟ್ಟೆ ಹಾಕಿದ್ದಾರೆ. ಓಕೆ, ಕ್ರೇಜಿ ಗೈಸ್. ಇದು ಹುಲ್ಲು ಕೂಡ ತಿನ್ನುತ್ತೆ ಈ ಪ್ರಾಣಿ, ಹಿಪ್ಪೋಪೊಟಾಮಸ್. ಗೈಸ್ ಕ್ಯಾನ್ ಸಿ ಗೈಸ್, ಅಲ್ಲಿಂದ ಹಿಪ್ಪೋಪೊಟಾಮಸ್ ಆಯಿತು. ಇಲ್ಲಿ ನೋಡಿ ಆನೆ. ವಾವ್, ಅಮೇಝಿಂಗ್ ಗೈಸ್, ಕ್ರೇಜಿ ಆಗಿದೆ. 4 ಆನೆ. ಏಷ್ಯನ್ ಎಲಿಫೆಂಟ್ ಅಂತ ಇದು. ಸೊ ಗೈಸ್ ಕ್ಯಾನ್ ಸಿ ಏಷ್ಯನ್ ಎಲಿಫೆಂಟ್ಸ್. ವಾವ್, ಕ್ಯೂಟ್ ಆಗಿದೆ ಗೈಸ್, ಇನ್ನ ಚಿಕ್ಕದು ಅದು. ಗೈಸ್ ಇಲ್ಲಿ ನೋಡಿ, ಎಲ್ಲ ಎಲಿಫೆಂಟ್ ಅಡಾಪ್ಟರ್ಸ್ ಅಂತ ಅವ್ರದ್ದು ನೇಮ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಓ, ಇದು ಬೇರೆ ಥರ ಮ್ಯಾಪ, ಅದ್ರದ್ದೇನೆ ಗೈಸ್. ನಾವು ಇವಾಗ ಕರೆಕ್ಟಾಗಿ ಎಲಿಫೆಂಟ್ವರೆಗೂ ಬಂದಿದ್ದೀವಿ. ಗೈಸ್ ಕ್ಯಾನ್ ಸಿ ನೋಡಿ, ಎಲಿಫೆಂಟ್ ಅಲ್ಲಿದ್ದೀರಿ ನಾವು. ಏಷ್ಯನ್ ಎಲಿಫೆಂಟ್ ಹತ್ರ ಇದ್ದೀವಿ. ಇವಾಗ ನೆಕ್ಸ್ಟ್ ಲಯನ್, ಚೀತಾ, ಹಂಗೆ ಜಂಗಲ್, ಕ್ರೊಕೊಡೈಲು, ಬೂಲು, ಔಲು, ಬರ್ಡ್ಸ್ ಎಲ್ಲ ಕವರ್ ಮಾಡ್ಕೊಂಡು ಇಲ್ಲಿ ಎಕ್ಸಿಟ್ ಆಗೋದು. ಸೊ ನೋಡಿ ಗೈಸ್, ಎಂಟ್ರಿ ಬಂದ್ಬಿಟ್ಟು ಇಲ್ಲಿದೆ, ಎಂಟ್ರಿ ಇಲ್ಲಿದೆ. ಸೊ ಇಲ್ಲಿಂದ ರೌಂಡಾಗಿ ನೀವು ಕ್ರಾಸ್ ಹಾಕ್ಕೊಂಡು ಎಕ್ಸಿಟ್ ಇಲ್ಲಿದೆ. ಸೊ ಬನ್ನಿ, ಇವಾಗ ನಾವು ಇಲ್ಲಿದ್ದೀವಿ ಆನೆ ಹತ್ರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗ್ರೇ ವುಲ್ಫು, ನೆಕ್ಸ್ಟ್ ಐ ಥಿಂಕ್ ಡಿಯರ್ ಪಾರ್ಕ್ ಅನ್ಸುತ್ತೆ. ಬನ್ನಿ ಹೋಗೋಣ.